ನನಗ ಯೋಗ ಮಾಡೋಕೆ ಈಗ 3 ತಿಂಗಳಿಂದ ಯೋಗ ಮಾಡ್ತಾವಿ. ಮಾರ್ಚ್ 20ನೇ ತಾರೀಕಿಂದ. ಇವತ್ತು ನನಗ ಇದು ಫಸ್ಟ್ ಟೈಮ್ ಯೋಗ ಡೇ. ನಂಗೆ ತುಂಬಾ ಖುಷಿ ಆಯ್ತು. ಏನು ಖುಷಿ ಆಯ್ತು ಅಂದ್ರೆ ನನ್ನ ಆರೋಗ್ಯದ ಬಗ್ಗೆ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲಾ ತರದ್ದು ಚೇಂಜ್ ಆಗದೆ, BP ಕಂಟ್ರೋಲ್ ಆಗದೆ. ಮೇನ್ ನನಗ ನಿದ್ರೆ ಪ್ರಾಬ್ಲಮ್ ಇತ್ತು, ನಿದ್ರೆ ಕಂಟ್ರೋಲ್ ಆಗದೆ. ಚೆನ್ನಾಗಿ ನಿದ್ರೆ ಮಾಡ್ತಾವ್ನಿ, ಚೆನ್ನಾಗಿ ಜೀರ್ಣಕ್ರಿಯೆ ಎಲ್ಲ ಆಯ್ತಾ ಇದೆ. ಯೋಗ ಮಾಡೋದ್ರಿಂದ ಬಾಡಿ ಎಲ್ಲ ಫುಲ್ ನನ್ಗೆ ಫ್ರೀ ಆಗದೆ, ಏನ್ ತೊಂದ್ರೆ ಇಲ್ಲ, ಆರಾಮ್ ಪ್ರತಿದಿನ ಯೋಗ ಮಾಡಬಹುದು. ಟೀಚರ್ಗ ಒಂದು ನನ್ನ ತುಂಬು ಹೃದಯದ ಧನ್ಯವಾದಗಳು. ಒಂದೇ ಸತಿ ನಾವು ನಮ್ಗೆ ಹಿಂಗ್ ಯೋಗ ಮಾಡ್ಕೊಡ್ರಿ ಅಂತ ಹೇಳದಕ್ಕೂ ಆಯ್ತು ಅಂತ ಒಪ್ಕೊಂಡು ಮಾರನೇ ದಿನನೇ ನಮ್ಗ ಒಂದು ಅವಕಾಶ ಮಾಡ್ಕೊಟ್ರು. ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಾವ್ ಕೇಳೋದ್ಕೂನು ನಮ್ಮ ಮಾತ್ಕೊಂಡ್ ರೆಸ್ಪಾನ್ಸ್ ಮಾಡಿ ಅವರು ಕರೆಕ್ಟ್ ಆಗಿ ಯುಗಾದಿ ಹಬ್ಬ ಆಗಿ ಫಸ್ಟ್ ಡೇನೆ ನಮ್ಗೆ ಯೋಗ ಕ್ಲಾಸ್ ಶುರು ಮಾಡ್ಕೊಟ್ರು. ತುಂಬಾ ಖುಷಿ ಆಯ್ತು. ಯೋಗ ದಿನದ ಶುಭಾಶಯಗಳು ಎಲ್ಲರಿಗೂ. ಯೋಗ ನಮ್ಗೆ ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲಿ ಅವಾಗ ಏನೋ ಸ್ವಲ್ಪ ಮಾಡ್ತಾ ಇದ್ವಿ. ಬಟ್ ಇವಾಗ ಪರ್ಫೆಕ್ಟ್ ಆಗಿ ಯೋಗನ ನಮ್ ಟೀಚರ್ ಕಲ್ಸ್ಕೊಡ್ತಾ ಇದಾರೆ. ತುಂಬಾ ಹೆಮ್ಮೆ ಇದೆ. ಇದನ್ನ ಕಲಿಬೇಕು ಅನ್ನೋದು, ಇನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು, ನಮ್ಮ ಮಕ್ಕಳು ಎಲ್ಲರೂ ಕಲಿಬೇಕು ಅನ್ನೋದು ಒಂದು ಇಷ್ಟ. ಹಾಗೆ ಟೀಚರ್ ಬಗ್ಗೆ ಹೇಳೋದಾದ್ರೆ ತುಂಬಾ ಫ್ರೆಂಡ್ಲಿ ಟೀಚರ್, ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ಅತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರಿಗೆ ನಾವ್ ಯಾವಾಗೂ ಥ್ಯಾಂಕ್ಫುಲ್ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇದನ್ನ ಕಲಿಬೇಕು ಅನ್ನೋದಕ್ಕೆ ಅವರು ಇಷ್ಟೊಂದು ಡೀಟೇಲ್ ಆಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದ್ರಿಂದ ಎಲ್ಲ ಕಲಿಬೇಕು, ಎಲ್ಲ ಬಂದು ದಿನ ಕಲಿಬೇಕು, ಇನ್ಕ್ಲೂಡ್ ನಾನು ಬರ್ಬೇಕು, ದಿನ ಕಲಿಬೇಕು ಅನ್ನೋದೇ ನನ್ನ ಆಸೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಯೋಗ ಅಂತ ಶುರು ಮಾಡಿ ಒಂದು 3 ತಿಂಗಳಿಂದ ಬರ್ತಾ ಇದೀವಿ. ನಮ್ಗೆ ಯೋಗ ಅಂದ್ರೆ ಅದೇ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಅಲ್ಲಿ 1 ದಿನ 2 ದಿನ ಮಾಡ್ತಾ ಇದ್ವಿ. ಆಗ ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಈಗ ಡೈಲಿ ನಮ್ಗಂತಾನೆ ನಮ್ಮ ಆರೋಗ್ಯಕ್ಕೆ ಸಲುವಾಗಿ ಡೈಲಿ ಸಂಜೆ 4ರಿಂದ 6 ಗಂಟೆ 6:30 ತನಕನೂ ಹೇಳ್ಕೊಡಕ್ ರೆಡಿಯಾಗಿರುವಂತ ನಮ್ಮ ಟೀಚರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಗೆ ಹೊಸ ಹೊಸ ರೀತಿಯಲ್ಲಿ ಎಲ್ಲಾ ತರ ಯೋಗನು ಹೇಳ್ಕೊಟ್ಟಿದ್ದಾರೆ. ನಾವು ಅದೇ ತರ ಎಲ್ಲ ಆಸಕ್ತಿಯಿಂದ ಕಲಿತಾ ಇದೀವಿ. ತುಂಬಾ ಥ್ಯಾಂಕ್ಸ್ ಬೇಬಿ ಆಂಟಿ ಅವ್ರಿಗೆ. ದಿನದ ಶುಭಾಶಯಗಳು. ನಾನು ಹೇಳ್ಕೋಬೇಕಂದ್ರೆ ನಾವು ಅವಾಗ ಸುಮಾರು ನಾನು ಇರೋರ್ಗೆಲ್ಲ ಸೀನಿಯರು, ಎಲ್ರಿಗೂ ಸೀನಿಯರು. ಬೇಬಿ ನನ್ನ ಫ್ರೆಂಡು ಅಂದ್ರೆ ಅವ ಇನ್ನೂ ಚಿಕ್ಕವಳು, ನಾನು ಅವಾಗಿಂತ ತುಂಬಾ ದೊಡ್ಡವಳು. ನಾನು ತುಂಬಾ ಫ್ರೆಂಡ್ ತರ ಇದ್ದೀವಿ ನಾವೆಲ್ರೂ. ನಾನು ಎಲ್ಲರ ಜೊತೆನೂ ಮೆಂಗಲ್ ಆಯ್ತೀನಿ. ಯೋಗದಲ್ಲಿ ನಾವು ಮೊದಲು ಸುಮಾರು ವರ್ಷದಲ್ಲಿ ಯೋಗ ಮಾಡ್ತಿದ್ದೋ. ನಾನು ಬೇಬಿಗೆ ಹೇಳ್ತಿದ್ದಿ, ಬೇಬಿ ಯೋಗ ಮಾಡ್ಬೇಕಣೆ, ಯೋಗ ಮಾಡ್ಬೇಕಣೆ ಅಂತ. ಎಲ್ಲಲ್ಲಿ ತಕ ಒಬ್ರು ಬರೋದಿಲ್ಲ ಅಂತ ಏನೋ ದೇವ್ರ ದಯದಿಂದ ಯೋಗದು ಕೂಡ್ ಬಂತು. ತುಂಬಾ ಚೆನ್ನಾಗಿ ಬೇಬಿ ಹೇಳ್ಕೊಡ್ತಾವಳೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ರಿಗೂ ಹೇಳ್ರಿ, ಎಲ್ಲರೂ ಬಂದು ನಮ್ಮ ಆರೋಗ್ಯ ನೋಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಂದು ನಾವು ಮೊದಲು ಈ ತರ ಆಚರಣೆ ಮಾಡ್ತೀವಿ. ಸ್ಕೂಲಲ್ಲಿ ಯಾವಾಗೋ ಎಲ್ಲೋ ಹೋಗ್ತಿದ್ವಿ, ಅದು ಇವತ್ತು ನಾವು ಹೋಗ್ಲೇಬೇಕು, ನಾವೆಲ್ಲ ಒಂದೇ ತರ ಮಾಡ್ಬೇಕು ಅನ್ನೋ ಒಂದು ತುಂಬಾ ಆಸಕ್ತಿಯಿಂದ ಸ್ಕೂಲ್ ನೆನಪು ಬರೋ ರೀತಿಲಿ ಇವತ್ತು ನಾವು ಬಂದಿದ್ದು ಸೇರಿದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಟೀಚರ್ ಅಂದ್ರೆ ಹೇಳ್ಕೊಡ್ತಾರೆ ಅಂದ್ರೆ ಟೀಚರು ಇಲ್ಲ ನಮ್ಮ ಫ್ರೆಂಡ್ ಆಗೋ ಸಂಬಂಧರಾಗೋ ಒಂದು ಮನೆಯವರಾಗಿ ಅವ್ರು ಹೇಳ್ಕೊಡ್ತಾರೆ. ಯಾರಿಗೂ ಅದು ನಾನು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇವ್ರಿಗೆಲ್ಲ ಮಾಡಿ. ಇಬ್ರು ಬಂದಿದ್ದೀವಿ, 3 ಜನನು ಬಂದಿದ್ದೀವಿ, 6 ಜನನು ಬಂದಿದ್ದೀವಿ, 12 ಜನನು ಬಂದು ಸಹ ಬೇಸರ ಪಟ್ಕೊಳ್ದೆ ಎಲ್ರಿಗೂ ಮಾಡ್ತಾರೆ. ಮೇಯ್ನ್ ಇವಾಗೆಲ್ಲ ನಾವು ಒಂದು 11 ತಿಂಡಿ ತಿನ್ನೋದು, 3-4 ಗಂಟೆ ಊಟ ಮಾಡಿ ಅದು ಟೈಮ್ ಇಲ್ಲದಂಗೆ ಇದ್ವಿ. ಇದು ಯೋಗಕ್ಕೆ ಬರ್ಬೇಕಾದ್ರೆ ನಾವು ಬೆಳಗ್ಗೆ ಬರ್ಲಿಕ್ಕೆ ಇಲ್ಲಿ ಸುಮಾರು ಮಕ್ಕಳು ಶಾಲೆ ಕಳ್ಸೋದ್ರಿಂದ ಅವ್ರಿಗೆಲ್ಲ ತೊಂದರೆ ಇರೋದ್ರಿಂದ ಸರಿ 4 ಗಂಟೆ 5 ಗಂಟೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ಮೇಲೆ ನಾವೀಗೆಲ್ಲರೂ ಊಟ ಸಹ ಮಾಡೋದು ಕರೆಕ್ಟ್ ಟೈಮ್ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದು. ಇದು ಬಂದ್ಮೇಲೆ ನಮ್ಗೆ ಇವಾಗ ಈ ಶುಗರ್ ಎಲ್ಲ ನಮ್ಗೆ ಸ್ವಲ್ಪ ತೊಂದರೆ ಅಂತ ಅನ್ಸ್ತಿತ್ತು. ಇದು ನೋಡಿದ್ರೆ ಒಂದೊಂದು ಆಸನವೇ ಇದಕ್ಕಿಂತ ಕಾಯಿಲೆಗೆ ಈ ವಾಸನಗಳು ಅಂತ ಅವರು ಬಿಡಿಸಿ ಹೇಳಿ ಮಾಡೋದ್ರಿಂದ ನಾವು ಆ ವಾಸನಗಳು ಬೇಕಾದ್ರೆ ನಮ್ಗೆ ಥೈರಾಯ್ಡ್ ಸಮಸ್ಯೆ ಇರೋರು ಆ ವಾಸನಾಗ್ಲಿ, ಶುಗರ್ ತೊಂದರೆ ಇರೋ ಆ ವಾಸನಗಳಾಗ್ಲಿ ನಮ್ಗೆ ಹೆಚ್ಚಿನ ಸಮಯ ಇಲ್ಲಿ ಆಗದಿರೋ ಸಹ ಮನೇಲಿ ಕುಳಿತು ಮಾಡ್ಕೋಬಹುವಂತ ಅವಕಾಶ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಯಾವ ಆಸನ ಬೇಕು ಅಂತಂದಾಗ ಅದನ್ನ ಹೇಳಿ ಮಾಡ್ಕೊಡ್ತಾರೆ. ಆದ್ರಿಂದ ನಾವು ಇಂಥ ಒಂದು ಅವಕಾಶ ಸಿಕ್ಕಿರೋದು, ನಾವು ದುಡ್ಡು ಕೊಟ್ಟು ಬೇರೆ ಕಡೆ ಹೋಗೋದು, ಆನ್ಲೈನ್ ಕಲಿಯೋದು, ಇವೆಲ್ಲ ಒಂದು ಕತೆಗಳಷ್ಟೇ. ಅದು ಕೇಳ್ಬೋದು, ಒಂದು 15 ದಿನ ಹೋಗ್ಬೋದು, 1 ತಿಂಗಳು ಹೋಗ್ಬೋದು. ಇದೇನು ನಾವು ಸತತವಾಗಿ ಯಾವಾಗ ನಮ್ಮ ಸೌಕರ್ಯಕ್ಕೆ ತಕ್ಕಂಗೆ ಎಲ್ಲಾರು ಸೇರ್ಕೊಂಡು ನಾವು ಮಾಡಿದಾಗ ನಮ್ಮಲ್ಲಿ ಒಗ್ಗಟ್ಟು ಕೂಡ ಒಳ್ಳೇದು. ಇದು ಬೇರೆ ಒಂದು ಟಿವಿ ಧಾರಾವಾಹಿ ನೋಡುವಂತ ವಿಚಾರ ಅಲ್ಲ, ಇದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಇದು ನಿಂಗೆ ಮುಂದುವರಿಸಿಕೊಂಡು ನಮ್ಮ ಅಕ್ಕಪಕ್ಕ ಇರೋರ್ಗೋ ಒಂದು ಆರೋಗ್ಯ ತೊಂದರೆ ಇರೋರು ನೀವು ಇದು ಮಾಡಿ ನಿಮ್ಗೆ ಉತ್ತಮ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಮಾಡಿ ಕರ್ಕೊಂಡು ಬರುವಂತ ಒಂದು ಅವಕಾಶ ಮಾಡಿ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ನನ್ನ ತುಂಬುತ್ತಿರೋದು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನನಗೆ ತುಂಬಾ ವೀಸಿಂಗ್ ಬರ್ತಾ ಇತ್ತು, ಇವಾಗ ವೀಸಿಂಗ್ ಸ್ಟಾಪ್ ಆಗಿದೆ. ಮತ್ತೆ ಮಸಲ್ ಸ್ಟ್ರೆಚ್ ಆಗ್ತಾ ಇರ್ಲಿಲ್ಲ ನನಗೆ, ಇವಾಗ ಮಸಲ್ ಸ್ಟ್ರೆಚ್ ಆಗುತ್ತೆ. ಆಮೇಲೆ ಈಗ ಸ್ವಲ್ಪ ಈಸಿ ಮೆಥಡ್ನು ಹೇಳ್ಕೊಡ್ತಾರೆ ಟೀಚರ್ ನಮ್ಗೆ. ಹಂಗಾಗಿ ಥ್ಯಾಂಕ್ಸ್ ಟು ಬೇಬಿ ಅಕ್ಕ. ದಿನದ ಶುಭಾಶಯಗಳು. ನಮ್ಮ ಟೀಚರ್ ಆದಂತ ಸುಪ್ರಭಾ ಮೇಡಮ್ ಅವ್ರಿಗೆ ಸ್ವಾಗತ ಇವತ್ತಿನ ದಿನಕ್ಕೆ. ನಾವು ಏನಾದ್ರು ಇದು ಮಾಡೋದು, ಮನೇಲಿ ಫೋನ್ ನೋಡೋದು, ಹಿಂಗೆ ಟೈಮ್ ಪಾಸ್ ಮಾಡ್ತಿದ್ವಿ. ಕೆಲಸ ಆಯ್ತು, ನಾವೊಂದು ಏನು ಈ ಟೈಮ್ಗೆ ಬರ್ಬೇಕು ಅನ್ನೋ ಒಂದು ಖುಷಿ ಇದೆ. ಒಂದಿನೂ ಕ್ಲಾಸ್ ಮಿಸ್ ಮಾಡ್ರೆ ಬರ್ಬೇಕು ಅಂತ ಫುಲ್ ಆಸೆ. ಆದಷ್ಟು ಏನಾದ್ರೂ ತೊಂದರೆ ಇದ್ರೂ ಬರಕ್ ಟ್ರೈ ಮಾಡ್ತೀವಿ. ಪ್ರತಿಯೊಬ್ರು ವಯೋಮಿತಿ ಇಲ್ಲದೆ ಪ್ರತಿಯೊಬ್ರು ಯೋಗ ಮಾಡ್ಬೋದು, ಆರೋಗ್ಯವಾಗಿರ್ಬೋದು. ಈ ಏಜ್ ಅಲ್ಲಿ ನಮ್ಗೆ ಈಗಿಂದಾನೇ ಆರೋಗ್ಯವಾಗಿ ಇರಕ್ಕೆ ಅವರು ನಮ್ಗೆ ಹೆಲ್ಪ್ ಮಾಡವ್ರೆ. ನಾವು ಇದನ್ನ ಮಾಡ್ತಾ ಇರೋದ್ರಿಂದ ನಮ್ಗೆ ಆರೋಗ್ಯವಾಗಿ ನಾವಿರಕ್ಕೆ ಚೆನ್ನಾಗದೆ. ಅವ್ರಿಗೆ ತುಂಬಾ ಧನ್ಯವಾದಗಳು.
ಎಲ್ರಿಗೂ ಯೋಗ ದಿನದ ಶುಭಾಶಯಗಳು. ಎಲ್ಲರಿಗೂ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ನಾನು ಟೀಚರ್ ಬಗ್ಗೆ ಹೇಳ್ತೀನಿ. ಸೊ ಯಾಕಂತಂದ್ರೆ ನಾವು ಫಸ್ಟ್ ಯೋಗ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮ್ಯಾಮ್ನ ಕೇಳಿದ್ವಿ. ಸೊ ನಿಮ್ ಇಷ್ಟು ಕೇಳಿದ್ರಲ್ಲ, ಸೊ ಯಾವಾಗ ಸ್ಟಾರ್ಟ್ ಮಾಡುವ, ನೀವ್ ಹೇಳಿದ ತಕ್ಷಣ ಆಯ್ತು ಮಾಡೋಣ, ಯಾವತ್ತಿಂದ ಬಂದ್ರು ಸರಿನೇ ಅಂತ ಅಂದ್ಬಿಟ್ಟೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಬರ್ತಾ ಇದ್ವಿ ಮಾಡ್ತಾ ಇದ್ವಿ. ಓಕೆ, ಅದ್ರಲ್ಲೂ ನಾವು ಊರಿಗೆ ಹೋಗಿದ್ವಿ ಅಂತ ರಜೆ ಹಾಕ್ದಾಗೂ ಸಹ ಮೆಸೇಜ್ ಮಾಡೋರು, ನೀನೇ ಹೇಳ್ಬಿಟ್ಟು ಯೋಗ ಬರ್ತಾ ಇಲ್ವಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಸೊ ಆ ವಿಷಯ ನಾವು ಒಟ್ಟಲ್ಲಿ ಮರೆಯಕ್ಕಾಗಲ್ಲ. ಯಾಕಂತಂದ್ರೆ ಬರ್ಲಿಲ್ಲ ಅಂತಂದ್ರು ಒಬ್ಬೊಬ್ರು ಕೇರ್ ತಗೊಂಡು ಇಲ್ಲ ಬನ್ರಿ ಫ್ರೀ ಮಾಡ್ಕೊಡ್ರಿ ಬರ್ರಿ ಅಂತ ಅಂದ್ಬಿಟ್ಟದೆ ಅವ್ರು ತುಂಬಾ ಇದರಿಂದ ಕರಿತಾ ಇರ್ತಾರೆ ಎಲ್ಲಾನು. ಸೊ ಅದೊಂದು ವಿಷಯದಿಂದ ಆಗ್ಲಿ, ಅವ್ರು ಹೇಳ್ಕೊಡೋ ಮೆಥಡ್ ಇಂದ ಆಗ್ಲಿ, ಯಾವ್ದೇ ತರದ್ದು ಇದಿಲ್ದಿರಾ ನಮ್ಗೆ ನೀಟಾಗಿ ಕ್ಲೀನ್ ಆಗಿ ಹೇಳ್ಕೊಡ್ತಾರೆ. ಇದೊಂದು ತುಂಬಾ ಖುಷಿ ಆಯ್ತು. ಮತ್ತೆ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದೆ. ಯಾಕೆ ಹೇಳ್ಬೇಕಂದ್ರೆ ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸು, ದೇಹ ಮತ್ತೆ ಆತ್ಮ ಇದಿಷ್ಟನ್ನು ನಾವು ನಮ್ ಹಿತೋಟಿಯಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಯೋಗಕ್ಕೆ ಬಿಟ್ರೆ ಇನ್ ಯಾವ್ದಕ್ಕೂ ಇಲ್ವಂತೆ. ಸೊ ಇದನ್ನ ನಾನು ಯಾವ್ದೋ ಒಂದು ಓದಿ ಅದನ್ನ ತಿಳ್ಕೊಂಡಿದ್ದೆ. ಸೊ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯನ ಹದಗೆಟ್ಟಿರೋ ಆರೋಗ್ಯನೂ ಸಹ ನಾವು ಆರೋಗ್ಯದಿಂದ ಇರುವಂತ ಶಕ್ತಿ ಯೋಗಕ್ಕೆ ಬಿಟ್ರೆ ಇನ್ ಯಾವೊಂದು ಇದ್ರಲ್ಲೂ ಇಲ್ವಂತೆ ಆ ಶಕ್ತಿ. ಸೊ ಎಲ್ಲರೂ ಯೋಗ ಮಾಡೋಣ, ಆರೋಗ್ಯವಾಗಿರೋಣ, ಮನೆಯವರನ್ನು ಸಹ ಆರೋಗ್ಯವಾಗಿರಿಸೋಣ. ಹಾಗೆ ನಮ್ಮ ಶಿಸ್ತನ್ನ ಮೇಯ್ನು ಈ ಯೋಗದಿಂದ ಶಿಸ್ತನ್ನ ಪಾಲಿಸ್ತಾ ಇದೀವಿ. ಸೊ ಎಲ್ಲರೂ ನಮ್ಮ ಶಿಸ್ತ ಇದ್ದೀರಾ, ನಮ್ಮ ಮನೇಲಿ ಇರೋರ್ಗೆ ಎಲ್ಲರಿಗೂ ಒಂದ್ ಸ್ವಲ್ಪ ಆದಷ್ಟು ನಾವು ಶಿಸ್ತು ಕಲ್ಸಕ್ಕೆ ಸ್ವಲ್ಪ ಟ್ರೈ ಮಾಡೋಣ. ಇದಂತೂ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನನ್ಗೇನು ಹೆಚ್ಚಿಗೆ ಮಾತಾಡೋಕ್ ಗೊತ್ತಿಲ್ಲ, ಯಾಕಂದ್ರೆ ನಾನೇನು ಯಾರ ಜೊತೆನೂ ಮಿಂಗಲ್ ಆಯ್ತಿರ್ಲಿಲ್ಲ. ನಾನು ಯೋಗಕ್ಕೂ ಬರ್ತಿರ್ಲಿಲ್ಲ, ನಂಬ್ತಿಲ್ಲ. ಅಂದ್ರೆ ನಾನು ವಾರಗೀತಿ ಬಂದು ಇಲ್ಲ ಬರ್ರಿ ಪ್ರಿಯಕ್ಕ ಅಂತ ಕರೆದ್ಲು. ಸರಿ ನೋಡುವ, ನನ್ ಮೊದ್ಲೇ ಭಯ ಜಾಸ್ತಿ, 4 ಜನ ಅನ್ಕಂಡ್ರೆ ಬೆಳ್ತೋಯ್ತಿದ್ದಿ. ಅಂತದ್ರಲ್ಲಿ ಬಂದು ಯೋಗ ಮಾಡ್ದಾಗ ಅನ್ನಿಸ್ತು ಇಲ್ಲ ನಾವು ಎಲ್ಲ ಮಾಡ್ಬೋದು, ಎಲ್ಲಾ ಜನದ ಜೊತೆ ಮಿಂಗಲ್ ಆಗ್ಬೋದು ಅಂತ. ನಮ್ ಮಿಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಎಲ್ಲಾರು ದುಡ್ಡು ಕೊಟ್ಟು ಅಷ್ಟು ದುಡ್ಡು ಇಷ್ಟು ದುಡ್ಡು ಕೊಟ್ಟು ಹೋಗಿ ಕಲಿತಾರೆ. ಬಟ್ ಇವ್ರು ₹1 ಫೀಸ್ ತಗೊಳ್ದೆ ಬನ್ನಿ ನೀವೆಲ್ಲಾರು ಬನ್ನಿ ನಾನ್ ಮಾಡ್ಕೊಡ್ತೀನಿ ಫ್ರೀ ಆಗಂತ ತುಂಬಾ ಚೆನ್ನಾಗ ಫ್ರೆಂಡ್ಲಿ ಆಗಿ ಮಾತಾಡೋದಾಗ್ಲಿ, ಒಂದ್ ರೀತಿ ಅವೇ ಹಿಂದೆ ಹೋದಂಗ ಅದೇ ಲೈಫ್, ಚಿಲ್ಡ್ರನ್ ಲೈಫ್ ಹೋದಂಗ ಅದೇ. ಮತ್ತೆ ಯೋಗದ ಬಗ್ಗೆ ಹೇಳ್ಬೇಕು, ಚೆನ್ನಾಗ್ ಮಾಡಿಸ್ತಾವ್ರೆ. ಹಿಂಗಲ್ಲ ಅವರೇ ನಿಂತು ಇದು ಕೈ ಕಾಲು, ನಾವೇ ಕಾಲ್ ಮುಟ್ಟುಕ ಒಂಥರ ಸಂಕೋಚ, ಆದ್ರೆ ಅವರು ಕಾಲನ್ನ ಸರಿಪಡಿಸೋದು ಕೈ ಸರಿಪಡಿಸೋದು ಮಾಡ್ದಾಗ ನಮ್ಗ್ ಸಂಕೋಚ ಆದ್ರೂನು ಅವರು ಅದು ಭೇದ ಭಾವ ಇಲ್ಲದೆ ಎಲ್ಲಾರ್ಗು ಹೇಳ್ಕೊಡ್ತಾರೆ, ಮಾಡ್ತಾರೆ. ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರನ್ನ. ಯಾಕಂದ್ರೆ ಈ ಕಾಲದಲ್ಲಿ ಇಂಥವ್ರು ಸಿಕ್ಕುದು ತುಂಬಾ ಕಷ್ಟ. ಅವ್ರವ್ರು ಮೊಬೈಲ್ ಬಿಸಿ ಆಗಿರ್ತಾರೆ. ₹1 ಫೀಸು ತಗೊಳ್ದೆ ನಿಮ್ಗ ಒಂದು ವಿದ್ಯೆನ್ ಕಲ್ಸ್ಕೊಡ್ತೀನಿ ಬರ್ರಿ ಅಂತ ಹೇಳೋದು ತುಂಬಾ ರೇರು. ಮತ್ತೆ ಯೋಗದ ಬಗ್ಗೆ ಹೇಳ್ಬೇಕಂದ್ರೆ ನನಗ ಮಾಡಕ್ ಆಗುದಿಲ್ವೇನೋ ಅನ್ಕೊಂಡೆ ಬಂದೆ, ಆದ್ರೆ ನಾನು ಪರವಾಗಿಲ್ಲ ಎಲ್ಲಾ ಯೋಗನು ಮಾಡ್ತೀನಿ, ಎಲ್ಲಾ ಆಸನಗಳ್ನುವೆ. ನನ್ಗೆ ಯೋಗ ಹೆಂಗೆ ಪ್ರಾರಂಭ ಆಯ್ತು ಅನ್ನೋದಿನ 10-11 ವರ್ಷದ ಹಿಂದೆ ಕೊಳ್ಳೇಗಾಲದಿಂದ ಬಂದಿದ್ರು ಯೋಗ ಹೇಳ್ಕೊಡೋದಕ್ಕೆ, ಪತಂಜಲಿ ಸಂಸ್ಥೆಯಿಂದ. ಗೊತ್ತಿಲ್ಲ ಅದು ಹೇಗೆ, ನನ್ಗೆ ಅಂದ್ರೆ ಸುಮ್ನೆ ಹೋಗೋಣ ಯೋಗ ಕಲಿಯಕ್ ಹೋಗೋಣ ಯಾವ್ದೋ ನನ್ಗೆ ಅಂದ್ರೆ ಹೊಸದ್ ಏನಾದ್ರು ಕಲಿಯೋಕೆ ತುಂಬಾ ಇಷ್ಟ. ಯಾವ್ದೇ ಹೊಸ ರೀತಿ ಯಾರಾದ್ರೂ ಹೇಳ್ಕೊಡ್ತಾರೆ, ಇದೊಂದೇ ಕ್ಲಾಸ್ ಅಲ್ಲ, ಎಲ್ಲಾ ಕ್ಲಾಸ್ ಯಾವ್ದ್ಯಾವ್ದು ನಮ್ಗೆ ಏನೇನು ಈ ಊರಿಗೆ ಬರ್ತಾರೋ ಆ ಕ್ಲಾಸ್ ಎಲ್ಲಾ ಅಟೆಂಡ್ ಮಾಡಿದೀವಿ. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ 10ನೇ ಅವತಾರ, ಇದು 11ನೇ ಅವತಾರ, ಇನ್ನೆಷ್ಟನೇ ಅವತಾರ, ಯಾವ್ದಾದ್ರು ರೂಢಿ ಎಲ್ಲಾ ಫಾಲೋ ಮಾಡ್ಕೊಂಡು ಹೋಗ್ತೀರಾ, ಅಲ್ಲಲ್ಲಿಗೆ ಬಿಡ್ತೀರಾ ಅಂತ ಎಷ್ಟೊಂದ್ ಸಾರಿ ಮಾಡಿದ್ದಾರೆ. ಬಟ್ ನಂಗೆ ಎಲ್ಲದಕ್ಕಿಂತ ಹೆಚ್ಚು ಇಷ್ಟ ಆಗಿದ್ದು ಯೋಗ. ಏನು ಅಂತ ಗೊತ್ತಿಲ್ಲ, ಬಟ್ ಯೋಗ ಮಾಡುವಾಗ ತುಂಬಾ ಇಂಟ್ರೆಸ್ಟ್ ಇಂದ ಕಲಿತೆ. ಆ ದಿನಗಳಲ್ಲೇ ನಾನು 3 ತಿಂಗಳು ಆದ ತಕ್ಷಣ ಟೀಚಿಂಗ್ ಮಾಡೋಕ್ ಪ್ರಾರಂಭ ಮಾಡ್ಬಿಟ್ಟೆ. ಅಂದ್ರೆ ಅವ್ರು 3 ತಿಂಗಳು ಕೋರ್ಸ್ ಇತ್ತಷ್ಟೇ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಂಗ್ ಗುರುಗಳು ಮಂಜಣ್ಣ ಅಂತ, ಅವ್ರು ಹೇಳ್ಕೊಟ್ಟಿದ್ದನ್ನ ನಾನು ಇವತ್ತಿಗೂ ಅದನ್ನೇ ಫಾಲೋ ಮಾಡ್ಕೊಂಬರ್ತೀನಿ. ನಾನು ಎಷ್ಟೇ ಯೂಟ್ಯೂಬ್ ನೋಡ್ಲಿ, ರೀಲ್ಸ್ ನೋಡ್ಲಿ, ಯಾರನ್ನೇ ನೋಡ್ಲಿ, ಬಟ್ ನಾನ್ ಫಾಲೋ ಮಾಡ್ತಿರೋದು ಅವ್ರು ಹೇಳ್ಕೊಟ್ಟಿರೋ ವಿದ್ಯೆನೆ. ಬೇಸಿಕ್ ನಂಗೆ ಅಲ್ಲಿಂದಾನೇ ಸಿಕ್ಕಿದ್ದು. ನಾನು ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಹೇಳ್ಬೇಕು, ಎಲ್ಲರನ್ನು ಒಂದೇ ರೀತಿ ಕಾಣ್ಬೇಕು ಅಂತ ನಮ್ ಯೋಗದಲ್ಲಿ ಫಸ್ಟ್ ಹೇಳ್ಕೊಡೋದು. ಅಂದ್ರೆ ಸಹಬಾಳ್ವೆ, ಸಹಭಾಗಿತ್ವ, ಎಲ್ಲರನ್ನು ಒಂದೇ ರೀತಿ ನೋಡ್ಬೇಕು ಅನ್ನೋ ರೀತಿನಲ್ಲಿ ನನ್ಗೆ ಹೇಳ್ಕೊಟ್ಟಿದ್ದು. ನನ್ಗೆ ಆನಂತರ ಒಂದು 2-3 ವರ್ಷ ಕಂಟಿನ್ಯೂಸ್ ಆಗಿ ನಾವು ಚೌಟ್ರಿನಲ್ಲಿ ಅಲ್ಲಿ ಇಲ್ಲಿ ಮಾಡ್ಕೊಂಡ್ವಿ. ಬಟ್ ಆಮೇಲೆ ಕಾರಣಾಂತರದಿಂದ ಬಿಟ್ವಿ, ನಾವು ಯೋಗನೇ ಬಿಟ್ಬಿಟ್ವಿ ಮಾಡೋದನ್ನ. ನಂಗೆ ಅನ್ನಿಸ್ತಾ ಇತ್ತು ಯೋಗ ಬಿಟ್ಟು, ಅಂದ್ರೆ ಯೋಗ ಮಾಡುವಾಗ ನಾವು ತುಂಬಾ ಹೆಲ್ದಿ ಆಗಿದ್ವಿ. 4 ಗಂಟೆಗೆ ಹೇಳ್ತಾ ಇದ್ದಿದ್ದು, 4 ಗಂಟೆಗೆ ಎದ್ದು 5 ಗಂಟೆಗೆ ಚೌಟ್ರಿಗೆ ಹೋಗಿ ಅಲ್ಲಿ ಜಾಗ ಇಟ್ಕೊಂಡು ಯೋಗ ಅಭ್ಯಾಸ ಕಲ್ತ್ಕೊಂಡ್ ಬಂದು, ಮತ್ತೆ ಮಕ್ಕಳಂಗ್ ಮಾಡಿ ಗಂಡಂಗ್ ಮಾಡಿ ಅವ್ರ ಸ್ಕೂಲ್ಗೆ ಕಳ್ಸಿ ಬಾಕ್ಸ್ ಕಳ್ಸಿ 10 ಗಂಟೆಗೆ ಸಹಸ್ರನಾಮ ಕಲಿಯಕ್ ಹೋಗ್ತಿದ್ವಿ. ಶಿವ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಕಲಿತಿದ್ವಿ. ಅವಾಗ ಇಂಗ್ಲಿಷ್ ಟೀಚರ್ ಇದ್ರು, ನಿಮ್ಗೆ ಎಲ್ಲರಿಗೂ ಗೊತ್ತು. ಸ್ಪೋಕನ್ ಇಂಗ್ಲಿಷ್ ಕಲಿಯಕ್ ಹೋಗ್ತಿದ್ದೆ. ಅದಾದ್ಮೇಲೆ ಮತ್ತೆ ಬಂದು ಟೈಲರಿಂಗ್ ಹೇಳ್ಕೊಡ್ತಾ ಇದ್ರು NR ಮಸ್ಟೆಂಟಿ, ಅಲ್ಲಿ ಹೋಗ್ತಿದ್ದೆ. ನಂಗೆ ಟಯರ್ಡೇ ಅನ್ನಿಸ್ತಾ ಇರ್ಲಿಲ್ಲ ಅವಾಗ, ತುಂಬಾ ಆಕ್ಟಿವ್ ಆಗಿರ್ತಿದ್ದೆ ನಾನು ಅವಾಗ.
ಎಲ್ರು ಎಷ್ಟೊಂದು ಕ್ಲಾಸಸ್ ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ಸಂಜೆ 4:15 ಆದ್ರೆ ಇವ್ರು ಬರ್ತಿದ್ರು, ಮಕ್ಕಳು ಬರ್ತಿದ್ರು, ಮಕ್ಕಳ ಜೊತೆ ಮತ್ತೆ ಹೋಮ್ ವರ್ಕ್ ಮಾಡ್ಸು, ಇವ್ರಿಗೇನಾದ್ರು ಸ್ನಾಕ್ಸ್ ಕೊಡು, ಮತ್ತೆ ಅವ್ರಿಗೇನಾದ್ರು ಹೋಮ್ ವರ್ಕ್ ಮಾಡ್ತಾ ಇರಿ ಅಂತ ಪರ್ಸನಲ್ ಕೊಡಿಸ್ಬಿಟ್ಟು ವಾಕ್ ಹೋಗ್ತಿದ್ದೆ. ವಾಕ್ ಹೋಗಿ ಬರೋಷ್ಟರಲ್ಲಿ ಮಕ್ಕಳು ಬೈಯೋರು, ನೀನ್ ಎಲ್ಲಾನು ಮಾಡ್ತೀಯ, ನಮ್ ಜೊತೆನೇ ಇರಲ್ಲ ಅಂತ. ಆದ್ರೂ ಏನೋ ಗೊತ್ತಿಲ್ಲ, ನಾನು ಒಟ್ಲಿ ಆಕ್ಟಿವ್ ಆಗಿರ್ಬೇಕು, ಟೈಮ್ ವೇಸ್ಟ್ ಮಾಡಕ್ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಅದೇ ಅಷ್ಟೇ ನನ್ನ ರೋಟೀನ್. ಬೆಳಗ್ಗೆ 4ರಿಂದ ರಾತ್ರಿ 10 ಗಂಟೆ ತನಕನು ಹಿಂಗೆ ನಂಗೆ ರೋಟೀನ್ ನಡೀತಾ ಇತ್ತು. ಬಟ್ ನಾನು ಕೊನೆಯಲ್ಲಿ ಒಂದು 4-5 ವರ್ಷ ಹಿಂಗೆ ಅದು ಇದು ಬಂತು, ಬಿಟ್ರಿ. ಮತ್ತೆ ನಂಗೆ ಯೋಗ ಮಾಡ್ಬೇಕು ಅನ್ಸಿದ್ದು ಕೊರೋನಾ ಟೈಮಲ್ಲಿ. ಕೊರೋನಾ ಟೈಮ್ ಸುಮ್ಮನೆ ಹಿಂಗೆ ಎಲ್ಲೂ ಹೋಗ್ತಿಲ್ಲ, ಲಾಕ್ಡೌನ್ ಆಯ್ತು. ಸೊ ನಾನು ನೋಡಿದೆ, ನಾನು ಯೂಟ್ಯೂಬಲ್ಲಿ ಇದರಲ್ಲಿ ನನ್ನ ಇದೆ ಒಂದು ಪರಿಚಯದವ್ರು ಇದ್ದಾರೆ, ಹಿಂಗೆ ಕ್ಲಾಸ್ ಇದೆ ಸೇರ್ಕೋತೀರಾ ಅಂತ ಕೇಳಿದ್ರು. ಓಕೆ ಫೈನ್ ಸೇರ್ಕೋತೀನಿ ಅಂದ್ಬಿಟ್ಟು ಅವಾಗ ನಾನು 3 ತಿಂಗಳು ಕೋರ್ಸ್, ಅದು ಅಲ್ಲ 1 ತಿಂಗಳು ಕೋರ್ಸ್ ಅನ್ಸುತ್ತೆ, 3,500 ಕೊಟ್ಟು ನಾನು ಸೇರ್ಕೊಂಡೆ. ಅಲ್ಲೂ ಅಷ್ಟೇ ನಂಗೆ ಬೇಸಿಕ್ ಏನಿತ್ತು ಅದು ಇದ್ದಿದ್ರಿಂದ ನಂಗೆ ಈಸಿ ಆಯ್ತು ಕಲಿಯೋದಿಕ್ಕೆ. ಅದರಿಂದ ಒಂದು ಸ್ವಲ್ಪ ಕಲಿತೆ ಆನ್ಲೈನ್ ಕ್ಲಾಸಲ್ಲಿ. ಆನ್ಲೈನ್ ಕ್ಲಾಸಲ್ಲಿ ಕಲ್ತ ಮೇಲೆ ನನಗೆ ಸರ್ಟಿಫಿಕೇಟ್ ಎಲ್ಲ ಬಂತು. ಸರ್ಟಿಫಿಕೇಟ್ ಎಲ್ಲ ತಗೊಂಡು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಸ್ಕೀಮ್ ಆಯ್ತು, ಅದು ಅವ್ರ ಕಡೆಯಿಂದಾನೇ ಆಯ್ತು. ನನಗೆ ಈ ಹಾಸ್ಪಿಟಲ್ಗಳಿಗೆ ಹೋಗಿ ಯೋಗ ಹೇಳ್ಕೊಡೋ ಒಂದು ಇದು, ನಿಮ್ಗೆ ಒಂದು ಕ್ಲಾಸ್ಗೆ ಗೌರವಧನ ಅಂತ 200 ಅಥವಾ 250 ಕೊಡ್ತಾರೆ, ಮಾಡಿ, ನಿಮ್ಗೆ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಹೇಳ್ಕೊಡ್ತಿರಲ್ಲ ಅಂತ ಹೇಳಿದ್ರು. ನಾನು ಅವಕಾಶ ತಪ್ಪಿಸ್ಕೊಡೋದು ಬೇಡ, ನಾನು ಯೋಗ ಹೆಂಗ್ ಟಚ್ ಬಿಟ್ಟೋಗಿತ್ತೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮತ್ತೆ ಆಯ್ತು ಮಾಡ್ತೀನಿ. ನಮ್ಮನೆಯವ್ರು ಬೇಡ ಅಂದ್ರು, ನೀನೇ ಅದೇನ್ ತಂದು ನೀನು ಊಟ ಮಾಡ್ಬೇಕಾ, ಬೇಡ, ನೀನ್ ಏನಕ್ಕೆ ಹೋಗ್ಬೇಕು ಅಂತಂದ್ರು. ಬಟ್ ನನ್ಗೆ ಯೋಗ ಕಡೆ ಇಂಟ್ರೆಸ್ಟ್ ಇದ್ದಿದ್ರಿಂದ ನೋಡೋಣ, ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇರೋದ್ರಿಂದ ನೆಕ್ಸ್ಟ್ ನಂಗೆ ಏನಾದ್ರು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಜಾಯ್ನ್ ಆದೆ. ಜಾಯ್ನ್ ಆಗ್ಬಿಟ್ಟು 1 ವರ್ಷ, ಅಂದ್ರೆ ಅದ್ ಏನಿತ್ತು ಅಂದ್ರೆ ಎಲ್ಲ CHO ಅಂದ್ರೆ ಸಬ್ ಸೆಂಟರ್ಗಳಿಗೆ ಹೋಗಿ ನಾನು ಹೇಳ್ಕೊಡ್ಬೋದಿತ್ತು. ಈ ಗೋಪ್ಶೆಟ್ಟಿ ಇವರು ಇದಕ್ಕೆ 6 ಸಬ್ ಸೆಂಟರ್ ಇದೆ. 6 ಸಬ್ ಸೆಂಟರ್ ಅಂದ್ರೆ ನಮ್ದು ರಾಮಾಪುರ, ಗೆಜ್ಜಲ್ನತ್ತ, ಗೋಪ್ಶೆಟ್ಟಿ ಇವರು, ಕೆಂಪೈನಟ್ಟಿ, ಬಸಪ್ಪನ ದೊಡ್ಡಿ, ಅಜ್ಜಿಪುರ, ಈ 6 ಪ್ಲೇಸ್ಗಳಿಗೆ ನಾನು ಹೋಗ್ತಾ ಇದ್ದೆ. ಅಂದ್ರೆ ವೀಕಲ್ಲಿ ಒಂದೊಂದು ದಿನ ಒಂದೊಂದು. ನನ್ಗೆ 20 ಕ್ಲಾಸ್ ಮಾಡ್ಬೇಕಿತ್ತು ತಿಂಗಳಿಗೆ. 20 ಕ್ಲಾಸಲ್ಲಿ ನಾನು ಆಯ್ಕೆ ಮಾಡ್ಕೊಂಡು CHOಗಳಿಗೆ ಫೋನ್ ಮಾಡಿ ಮತ್ತೆ ಹೋಗ್ತಿದ್ದೆ, ಕ್ಲಾಸ್ ಮಾಡ್ತಿದ್ದೆ. ಕ್ಲಾಸ್ ಮಾಡ್ಬಿಟ್ಟು ಬರ್ತಿದ್ದೆ. ಬರುವಾಗ ಅಲ್ಲಿ ಏನಾಯ್ತು ನಂಗೆ ಪ್ರಾಬ್ಲಮ್ ಅಂತಂದ್ರೆ, ಪಾಪ ಜನಗಳಿಗೆ ಯಾರಿಗೂ ಯೋಗದ ಬಗ್ಗೆ ತಿಳುವಳಿಕೆ ಇಲ್ಲ, ಎಲ್ಲ ಹಳ್ಳಿ ಜನಗಳಿದ್ದು. ಅವ್ರ ಪಾಪ ಕೆಲ್ಸಕ್ಕೆ ಹೋಗ್ತಾರೆ. ನನ್ಗೆ ಅನಿಸಿತ್ತು, ನಾನು ಟೈಮ್ ಅಂದ್ರೆ 10 ಗಂಟೆ ಮೇಲೆ ಹೋಗ್ತಿದ್ದೆ, 2 ಗಂಟೆ ಹಂಗೆ ವಾಪಸ್ ಬರ್ತಿದ್ದೆ. ಎಲ್ಲೋದ್ರು 10ರಿಂದ 2. ಆ ಟೈಮ್ ಅವ್ರಿಗೆ ಪಾಪ ಕೆಲ್ಸದ ಟೈಮು. ಆಮೇಲೆ ನನ್ಗೇನೋ ನಾನು ಟಿಫನ್ ಮಾಡ್ಬಿಟ್ಟು ಹೋಗ್ತೀನಿ. ಟಿಫನ್ ಮಾಡ್ಬಿಟ್ಟು ಹೋಗಿ ಪಾಪ ಅಲ್ಲಿ ಜನಗಳು ತಿಂದಿರ್ತಾರೆ. ಆಕ್ಚುಲಿ ಖಾಲಿ ಹೊಟ್ಟೆನಲ್ಲಿ ಮಾಡ್ಬೇಕು. ಬಟ್ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಸರಿ ಇಲ್ವಲ್ಲ ಅಂತಾನೆ ಮಾಡ್ತಿದ್ದೆ. ಬಟ್ ಅವ್ರಿಗೆ ಹೇಳ್ತಿದ್ದೆ, ಪಾಪ ನೀವು ಯೋಗ ಬರ್ಬೇಕಾದ್ರೆ ಖಾಲಿ ಹೊಟ್ಟೆನಲ್ಲೇ, ಅಂದ್ರೆ ನಾನ್ ಏನ್ ರೂಲ್ಸ್ ಇದೆಯೋ ಅದನ್ನೇ ಮಾಡ್ಬೇಕು. ತಿನ್ಬಿಟ್ಟು ಮಾಡ್ಸೋದು ನನ್ ಕೆಲ್ಸಕ್ಕೋಸ್ಕರ, ಸಂಬಳಕ್ಕೋಸ್ಕರ ನಾನು ಅವ್ರಿಗೆ ರಾಂಗ್ ಇದು ಮಾಡಬಾರ್ದು ಅನ್ನೋ ಒಂದು ದೃಷ್ಟಿ ಇತ್ತು ನನ್ಗೆ. ಸರಿ, ನಾನು ಅವ್ರಿಗೆ ಹೇಳ್ತಿದ್ದೆ, ಹಾಸ್ಪಿಟ್ಲಲ್ಲೇ ಹೇಳ್ತಿದ್ದೆ, ಏನಿದೆ ಯೋಗ ರೂಲ್ಸ್ ಏನಿದೆ, ನೀವು ಹೆಂಗ್ ಪ್ಲಾನ್ ಮಾಡಿರೋದು ಇದನ್ನ ಅಂತ. ಬಟ್ ಅವರು ಏನು ಮಾಡಕ್ಕಾಗಲ್ಲ, ಅದು ಅಲ್ಲಿಂದ ಬಂದಿರೋದು. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದಾಗ ಮೋದಿಜಿ ಅವರು ಈ ಸ್ಕೀಮ್ ಅನ್ನ ತಂದಿದ್ದು, ಯೋಗ ಎಲ್ಲಾ ಜನಗಳಿಗೂ ಮುಟ್ಟಬೇಕು ಅನ್ನೋದು ಅವರ ಒಂದೇ ಒಂದು ಆಶಯ ಆಗಿತ್ತು. ಸೊ ಹಿಂಗೆ ಟೀಚರ್ ತಗೊಂಡಾಗ ಇದು ಏನು ಮಾಡಕ್ಕಾಗಲ್ಲ ಅಂತಿದ್ರು. ನಾನ್ ಸ್ವಲ್ಪ ಅಂದ್ರೆ ತುಂಬಾ ಹೆವಿ ಎಕ್ಸರ್ಸೈಸ್ ಎಲ್ಲ ಮಾಡ್ಸಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಹೊಟ್ಟೆ ತುಂಬಿರ್ತಿತ್ತು. ಎಷ್ಟು ಬೇಕೋ ಅಷ್ಟು ಮಾಡ್ಸ್ಬಿಟ್ಟು ಬರ್ತಿದ್ದೆ. ನನಗೆ ಅದು ತೃಪ್ತಿ ಅನಿಸ್ತಿರ್ಲಿಲ್ಲ. ಮತ್ತೆ ಆಮೇಲೆ ಏನಂದ್ರು, ಪಾಪ ಆಶಾದವ್ರನ್ನ ಕಳ್ಸೋರು, ಹೋಗ್ ಜನನ್ ಕರ್ಕೊ ಬನ್ನಿ ಅಂತ. ಅವ್ರೋಗ್ ಜನನ್ ಕರ್ಕೊ ಬರ್ಬೇಕು. ನನ್ಗೆ ಅವ್ರಿಗೆ ಹಿಂಸೆ ಕೊಡ್ತಿದ್ದೀನ ನಾನು, ನನ್ ಏನ್ ಹಿಂಗ ಆಗ್ತಿದ್ಯಲ್ಲ ಅಂತ ಬೇಜಾರಾಗ್ತಿತ್ತು. ಒಂದೊಂದ್ ದಿನ ಹೋಗಿ ಅರ್ಧ ಗಂಟೆ ಕುತ್ಕೊಂಡಿದ್ರು, ಯಾರು ಬರ್ತಿರ್ಲಿಲ್ಲ. ಕೆಲವೊಂದ್ ಸಾರಿ ಬಂದ್ರೆ ಅದೇ 3ರಿಂದ 4 ಜನ ಬರ್ತಿದ್ರು. ಹಿಂಗೆ ಆಗ್ತಾ ಇತ್ತು. ಸೊ ಆಮೇಲೆ ನನ್ಗೆ ಯಾಕೋ ತುಂಬಾ ಒಂಥರ ಹಿಂಸೆ ಅನಿಸ್ತಿತ್ತು. ಇದು ನಂಗೆ ಬೇಕಾ ಬೇಡ ಅನ್ಸ್ತಿದೆ, ನಾನೇ ಹೋಗಿ ಅವ್ರಿಗೆ ಹಿಂಸೆ ಕೊಡ್ತೀನಿ. ಆಮೇಲೆ ಮತ್ತೆ ನಮ್ಮಲ್ಲಿ 20 ಕ್ಲಾಸ್ ಆದ್ಮೇಲೆ ಅದನ್ನ ಫೋಟೋಸ್ನ ಸ್ಟುಡಿಯೋ ಕೊಟ್ಟು, ನಾನು ಯೋಗ ಮಾಡಿರೋ ಫೋಟೋಸ್ನ ತೆಗೆದು 20 ಕಾಪಿ ಒಂದು ಪ್ರಿಂಟ್ ಹಾಕ್ಸಿ, ಮತ್ತೆ ಡಾಕ್ಟರ್ ಹತ್ರ ಸೈನ್ ಮಾಡಿಸಿ ನಾನು ಅದನ್ನ ಜಿಲ್ಲಾ ಹಾಸ್ಪಿಟ್ಲ್ ಕಳಿಸ್ಬೇಕಿತ್ತು. ಅದನ್ನ ನೋಡಿ ಅವರು ಅಲ್ಲಿ ಸೈನ್ ಮಾಡಿದ್ರೆ ನಂಗೆ ಸಂಬಳ ಕೊಡ್ತಾ ಇದ್ದಿದ್ದವರು. ನಾನು ಒಟ್ಟಿಗೆ ತಿಂಗಳು ಮಾಡ್ತಾ ಇರ್ಲಿಲ್ಲ, 4 ತಿಂಗಳು 5 ತಿಂಗಳು ಒಟ್ಟೊಟ್ಟಿಗೆ ಮಾಡ್ಬಿಡ್ತಾ ಇದ್ದೆ. ಫೋಟೋಸ್ ತಗೋಬೇಕಿತ್ತು, ಅದನ್ನ 20 ಫೋಟೋ ಪ್ರಿಂಟ್ ಮಾಡಿಸಿ, ಅಟೆಂಡೆನ್ಸ್ ಮಾಡಿಸಿ, ಅದನ್ನ ಡಾಕ್ಟರ್ ಹತ್ರ ಸೈನ್ ಮಾಡಿಸಿ ನಾನು ಕಳಿಸ್ಬೇಕಿತ್ತು. ನಂಗೆ ಯಾಕೋ ಇದೆಲ್ಲ ಯಾಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀನ. ಬಟ್ ನಾನು ಒಂದ್ ಸೈಡು ನಾನು ಯೋಗನು ಕರೆಕ್ಟಾಗಿ ಹೇಳ್ಕೊಡ್ತಿಲ್ಲ ಅಂತ ನನ್ನ ಮನ್ಸಲ್ಲಿತ್ತು.
ಯಾಕಂದ್ರೆ ನಾನು ಹೇಳ್ಕೊಟ್ರೆ ನಾನು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ಬೇಕು. ಇಲ್ಲಾಂದ್ರೆ ನನ್ಗೆ ಯಾಕೋ ಅದು ಇಲ್ಲ ನಾನೇ ಹೋಗಿ ಅವ್ರಿಗೆ ಹಿಂಸೆ ಕೊಡ್ತಿದ್ದೀನಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ 1 ವರ್ಷ ನಡೆಸ್ಕೊಟ್ಟೆ. ಆಮೇಲೆ ನಾನೇ ಬೇಡ ಅಂದ್ಬಿಟ್ಟು ಡ್ರಾಪ್ ಮಾಡಿದ್ಮೇಲೆ ನನಗೆ ಅನಿಸ್ತಾ ಇತ್ತು ಎಲ್ಲೆಲ್ಲೋ ಹೇಳ್ಕೊಡ್ತೀನಿ, ನಮ್ಮೂರವ್ರು ಯಾರು ಬರ್ತಿಲ್ವಲ್ಲ, ನನ್ಗೆ ನಮ್ಮವ್ರಿಗೆ ಹೇಳ್ಕೊಡ್ಬೇಕು, ಅವ್ರ ಹೆಲ್ತ್ ಚೆನ್ನಾಗಾಗ್ಬೇಕು. ನಾನು ಎಲ್ಲಾನು ಹೇಳ್ತೀನಿ, ಶಿವರಾತ್ರಿ ಹಬ್ಬದಲ್ಲೂ ಅಷ್ಟೇ ಇವ್ರಿಗೆಲ್ಲ ಹೇಳ್ತೀನಿ, ನೀವೆಲ್ಲ ಮುಂದೆ ಬರ್ಬೇಕು, ನೀವೆಲ್ಲ ಇಂಪ್ರೂವ್ ಆಗ್ಬೇಕು, ಮಾಡಿ ಮಾಡಿ ಅಂತ ಫೋರ್ಸ್ಫುಲ್ಲಿ ಮಾಡ್ತೀನಿ. ಅದ್ ನನ್ಗೆ ಅದು ನಮ್ಮೂರ್ ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಮುಂದೆ ಇರ್ಬೇಕು, ಎಲ್ಲಾರು ಟ್ಯಾಲೆಂಟ್ ಇದ್ದಾರೆ, ಎಲ್ಲ ಯೂತ್ಸ್ ಎಷ್ಟು ಎಲ್ಲ ಇದೆ, ಯಾಕೆ ಇವರೆಲ್ಲ ಹಿಂಗ್ ಮಾಡ್ತಿದ್ದಾರೆ ಅಂತ ಒಂದು ಆಂಕರಿಂಗ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಬನ್ನಿ ಯೂಸ್ ಮಾಡಿ, ನೀವೆಲ್ಲ ಎಲ್ಲ ಮಾಡಿ. ಯಾಕೆ ಹಿಂಜರಿತಿದ್ದೀರಾ, ಯಾಕೆ ಹಿಂಜರಿಯೋದು ಅಂತ ನನ್ಗೆ ಅದು ಮನ್ಸಲ್ಲಿ ಯಾರು ಹಿಂಜರಿಬಾರ್ದು, ಎಲ್ಲರೂ ಮುಂದೆ ಬರ್ಬೇಕು. ಅಂದ್ರೆ ಅಮ್ಮಪುರದವ್ರು ಗೆಜ್ಜಲಂತದವರೆಲ್ಲ ಎಷ್ಟು ಇದಾಗಿದ್ದಾರೆ, ಬಟ್ ನಮ್ಮೂರವ್ರು ಯಾಕೆ ಯಾವ್ದ್ರಲ್ಲೂ ಮುಂದೆ ಬರ್ತಿಲ್ಲ. ನಾನು ವನಿತಾ ಶುಭಾ ಅವ್ರಿಗೂ ಬೈತಾ ಇರ್ತೀನಿ, ಈಗ ಅವರೆಲ್ಲ ಹೆಂಗಿದ್ದಾರೆ, ನೀವ್ ಯಾಕೆ ಮುಂದೆ ಬರ್ತಿಲ್ಲ, ನಮ್ಮೂರವ್ರು ಯಾಕೆ ಹಿಂಗೆ ಹಿಂದುಳಿಯೋದು ಹಿಂಜರಿಯೋದು ಯಾಕೆ ಅನ್ನೋದೊಂದು ನನ್ನ ಕ್ವಶನ್ ಆಗಿತ್ತು. ಅದಾದ್ಮೇಲೆ ಅದೇ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಸರಿ ಬಿಡು, ಫೋರ್ಸ್ ಮಾಡಿ ಈ ಸಾರಿ ಸ್ವಲ್ಪ ಫೋರ್ಸ್ ಮಾಡಿದ್ದಕ್ಕೆ ಚೆನ್ನಾಗಾಯ್ತು ಅಂತ ನನ್ಗೆ ತೃಪ್ತಿ ಇದೆ. ತುಂಬಾ ಚೆನ್ನಾಗಾಯ್ತು, ಫೋರ್ಸ್ ಮಾಡ್ದೆ ಸರಿ ಚೆನ್ನಾಗಾಯ್ತು. ಅದು ನನ್ಗೆ ಒಂಥರ ಖುಷಿ, ಏನೋ ನಮ್ಮೂರ್ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಎಲ್ಲಾದ್ರಲ್ಲೂ ಮುಂದೆ ಇರ್ಬೇಕು. ಅದಾದ್ಮೇಲೆ ನನ್ಗೆ ಅನಿಸ್ತಾ ಇದ್ದು ಅದೇ, ನಮ್ಮೂರವ್ರೆ ಯಾಕೆ ಬರ್ತಿಲ್ಲ, ನಾನು ಯೋಗ ಹೇಳ್ಕೊಡ್ತೀನಿ ಅಂದ್ರೆ ಯಾಕೆ ಬರ್ತಿಲ್ಲ ಅನ್ನಿಸ್ತಾನೆ ಇತ್ತು ನನ್ಗೆ. ಸುಮಾರು ಸಾರಿ ಇವ್ರು ಹೇಳ್ತಾನೆ ಇದ್ರಲ್ಲ, ಲಲಿತಕ್ಕ ಪಾಪ ಯೋಗ ಮಾಡೋಣ ಅಂತ ಹೇಳ್ತಾನೆ ಇರ್ತಿದ್ರು. ತುಂಬಾ ದಿನ ಎಲ್ಲ ಮಾಡಿದೀವಿ, ಹೇಳ್ತಾನೆ ಇರ್ತಿದ್ರು. ಫೈನಲಿ ಒಂದ್ಸಾರಿ ಅದೇ ಹಿಂಗೆ ಇವರೆಲ್ಲ ಕೇಳಿದ್ರು, ಸರಿ ನಾನು ಹೇಳ್ಕೊಡಕ್ ರೆಡಿ, ನೀವು ಬಂದ್ರೆ ಅಂತ. ನಾನ್ ರೆಡಿ ಅಂತ ಫಸ್ಟ್ ಅಂಜಲಿ ತಿಳ್ಳೆಯವರು ಹೇಳಿದ್ರು. ಸರಿ ಶುರು ಮಾಡೇ ಬಿಡೋಣ ಅಂತ, ಒಂದು ಮಾರ್ಚ್ 10ಕ್ಕೆ ಶುರು ಮಾಡೋಣ ಅಂತ ನಾನೆಲ್ಲ ರೆಡಿ ಇದ್ದೆ. ಆ ಟೈಮಲ್ಲಿ ನಂದು ಮೆನ್ಸಸ್ ಪ್ರಾಬ್ಲಮ್ ಆಯ್ತು, 3 ತಿಂಗಳಾಗಿತ್ತು. ಸೊ ಅದನ್ನ ಇನ್ನೂ ಚೇಂಜ್ ಮಾಡಿದ್ರೆ ಸರಿ ಇರಲ್ಲ ಅಂತಂದ್ಬಿಟ್ಟು ಆಮೇಲೆ 20ನೇ ತಾರೀಕಿಗೆ ಸಡನ್ ಆಗಿ ಹಬ್ಬ ಆದ್ ಮಾಡೇನೆ ಶುರು ಮಾಡ್ಬಿಡೋಣ ಅಂತ ಏನೋ ಒಂದು ಗಟ್ಟಿ ಮನಸ್ಸು ಮಾಡಿ ನಿರ್ಧಾರ ಮಾಡಿ ನಾನು ಶುರು ಮಾಡಿದ್ದು. ಆ ನಂತರ ಅದೇ ರಜೆಗಳು ಅದು ಇದು ಬಂತು, ಸ್ವಲ್ಪ ಜನ ಬಂದಿಲ್ಲ, ಸರಿ ಬಿಡು, ಯಾರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದುವರ್ಸ್ಕೊಂಡು ಹೋಗ್ಬೇಕು, ಒಬ್ರು ಬರ್ಲಿ ಇಬ್ರು ಬರ್ಲಿ, ನಿಲ್ಸುದ್ ಬೇಡ ಅನ್ನೋ ಒಂದು ಗಟ್ಟಿ ನಿರ್ಧಾರ ಮಾಡಿದೆ ನಾನೇ. ಆಮೇಲೆ ನಾನು ಇನ್ನೊಂದು ಪ್ರಾಬ್ಲಮ್ ಅಂದ್ರೆ, ನಾನು ಒಂದು 3.5 ತಿಂಗಳ ಹಿಂದೆ ನಾನು ಬೆಂಗಳೂರಿಗೆ ಹೋದಾಗ ಹೆಲ್ತ್ ಚೆಕಪ್ ಮಾಡಿಸಿದಾಗ ನನ್ಗೆ ಯಾವುದೇ ಪ್ರಾಬ್ಲಮ್ ಇರ್ಲಿಲ್ಲ ಹೆಲ್ತ್ದು, ಬಟ್ ಥೈರಾಯ್ಡ್ ಸ್ವಲ್ಪ ಶುರು ಆಗ್ತಿದೆ, ನೀವು ಕಂಟ್ರೋಲ್ ಮಾಡ್ಕೋಬೇಕು, ಟ್ಯಾಬ್ಲೆಟ್ ತಗೊಳ್ಳಿ ಅಂತಂದ್ರು. ನಾನು ಇಲ್ಲ ನಂಗೆ ಟ್ಯಾಬ್ಲೆಟ್ ತಗೊಳ್ಳಲ್ಲ, ನಾನು ಸ್ವಲ್ಪ 3 ತಿಂಗಳ ಅಭ್ಯಾಸ ಮಾಡ್ತೀನಿ, ಆಮೇಲೆ ಮತ್ತೆ ಟೆಸ್ಟ್ ಮಾಡಿಸಿ ಪ್ರಾಬ್ಲಮ್ ಇದ್ರೆ ನಾನು ಟ್ಯಾಬ್ಲೆಟ್ ತಗೋತೀನಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅವ್ರು ನಗ್ತಾ ಇದ್ರು, ಹೌದಾ ಯಾಕೆ ಹಿಂಗ ಅಂತೀರಾ ಅಂತ. ಇಲ್ಲ ನಾನು ಸ್ಟಾರ್ಟಿಂಗ್ ತಗೊಂಡ್ರೆ ಮತ್ತೆ ಲೈಫ್ ಟೈಮ್ ತಗೋಬೇಕು, ನನಗ್ ಬೇಡ ಟ್ಯಾಬ್ಲೆಟ್ ಅಂತ ಅವ್ರ ಹತ್ರ ಡಾಕ್ಟರ್ ಹತ್ರ ಮಾತಾಡ್ದೆ ನಾನು. ಸರಿ ನಮ್ದು ಆಯುರ್ವೇದ ಇದೆ, ನೀವು 1 ಮಂತ್ ತಗೊಳ್ಳಿ ನೋಡೋಣ, ಇಲ್ಲ ಅಂದ್ರೆ ಆಮೇಲೆ ಬೇಡ ಅಂತಂದ್ರು. ನಾನು ಅದನ್ನು ಬೇಡ ಅಂದೆ. ಬಟ್ ಅವರು ಆಯುರ್ವೇದ ಇದೆ, ಲೈಫ್ ಟೈಮ್ ತಗೊಳಂಗಿಲ್ಲ ಅಂತ 15 ದಿನಕ್ಕೆ ಮಾತ್ರ ಟ್ಯಾಬ್ಲೆಟ್ ತಗೊಂಡೆ ನಾನು. 15 ದಿನ ಟ್ಯಾಬ್ಲೆಟ್ ತಗೊಂಡೆ, ಮತ್ತೆ ಪೀರಿಯಡ್ ಆದೆ ನಾನು. ಅಲ್ಲಿ ಫೋನ್ ಮಾಡಿದೆ, ಇದು ಕ್ಲೆನ್ಸಿಂಗ್ ಆಗೋಕೆ ಪೀರಿಯಡ್ ಆಗಿದ್ದೀರಾ, ನೋ ಪ್ರಾಬ್ಲಮ್, ಪರವಾಗಿಲ್ಲ, ಏನಿಲ್ಲ, ನೀವು ಆರಾಮ್, ಏನಾರ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ, ಇಲ್ಲಾಂದ್ರೆ ಇಲ್ಲ ಅಂದ್ರು. ನಾನು ಅವತ್ತೇ ಲಾಸ್ಟ್ ಅವ್ರಿಗೆ ಫೋನೇ ಮಾಡಿಲ್ಲ. ಮತ್ತೆ ಕಂಟಿನ್ಯೂ ಯೋಗ ಮಾಡ್ತಿದ್ನಲ್ಲ, ನನ್ಗೆ ಕಾನ್ಫಿಡೆನ್ಸ್ ಇತ್ತು, ನನ್ಗೆ ಯಾವ ಯೋಗ ಮಾಡಿದ್ರೆ ನನ್ಗೆ ಏನ್ ಪ್ರಾಬ್ಲಮ್ ಬರಲ್ಲ ಅನ್ನೋದು ನಂಗೆ ಕಾನ್ಫಿಡೆನ್ಸ್ ಇತ್ತು. ಹಂಗಾಗಿ ನಾನು ಆಸನಗಳ ಅಭ್ಯಾಸ ಮಾಡ್ತಾ ಇದ್ನಲ್ಲ, ಹಂಗಾಗಿ ಈ ಸಾರಿ ಕೊಳ್ಳೆಗಾಲಕ್ಕೆ ಹೋದೆ. 3 ತಿಂಗಳಾಗಿತ್ತು ಟೆಸ್ಟ್ ಮಾಡಿಸಿ ಅಂತ, ಟೆಸ್ಟ್ ಮಾಡಿಸ್ದೆ. ಅದು ಎಷ್ಟು 6.32 ಏನೋ ಇದ್ದಿದ್ದು ನನ್ಗೆ 3.53 ಆ ಥರ, ತುಂಬಾ ಅರ್ಧಕ್ಕಿಂತ ಜಾಸ್ತಿ ಕಡಿಮೆ ಆಗಿತ್ತು. ಅದ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಾನು ಯೋಗ ಶುರು ಮಾಡಿದ್ದು ಎಷ್ಟು ಹೆಲ್ಪ್ ಆಗ್ತಿದೆ, ನನ್ನ ರೀತಿನೇ ಬೇರೆಯವ್ರಿಗೂ ಎಲ್ಲಾರ್ಗು ಹೆಲ್ಪ್ ಆಗ್ತಾ ಇದೆ ಅನ್ಕೊಳ್ತಾ, ಎಲ್ಲಾರು ಅಂದ್ರೆ ಇವಾಗ ನಿಮ್ದೆಲ್ಲ ಒಳ್ಳೆ ಏಜ್, ಈ ಏಜಲ್ಲಿ ನೀವು ಯೋಗ ಶುರು ಮಾಡಿದೀರಾ ಅಂದ್ರೆ ನಿಮ್ಗೆ ಲೈಫ್ ಟೈಮು ಹೆಲ್ದಿ ಆಗಿರ್ಬೋದು ಅಂತ ನನ್ನಿದು. ಅಂದ್ರೆ ಇವಾಗ ನೀವೆಲ್ಲ ಏನ್ ಯೋಗ ಇದು ಪೀರಿಯಡ್ ಶುರು ಮಾಡಿದೀರಾ, ನಿಮ್ಗಿದು ಗುಡ್ ಟೈಮ್. ಯಾವಾಗ ರೋಗಗಳ ಕಾಯಿಲೆ ಶುರು ಆಗುತ್ತೆ ಅಂದ್ರೆ ಲೇಡೀಸ್ಗೆ 35 ಮೇಲೆ ಹಂಗಂಗ್ ಶುರು ಆಗ್ತಾ ಹೋಗುತ್ತೆ. ಇವಾಗ ನೀವು ಟೈಮ್ ಏನ್ ಶುರು ಮಾಡಿದ್ರೆ ಗುಡ್ ಟೈಮ್. ಇವಾಗ ನೀವು ಲೈಫ್ ಟೈಮ್ ನೀವು ಯೋಗ ಮಾಡ್ತಾ ನಿಮ್ಮ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಅದಕ್ಕೆ ನೀವು ಏನೇ ಪ್ರಾಬ್ಲಮ್ ಇದೆ ಅಂದ್ರೂ ನಾನು ಅದಕ್ಕೆ ಗೊತ್ತಿದ್ರೆ ನಾನು ಅದಕ್ಕೆ ತಕ್ಕಂಗೆ ಯಾವ್ದಾದ್ರು ಯೋಗ ಇದೆ ಹೇಳ್ಕೊಡ್ತೀನಿ. ಎಲ್ಲಾರು ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಮುಖ್ಯವಾಗಿ ಬೇಕಾಗಿರೋದೇ ಮನುಷ್ಯಂಗೆ ಆರೋಗ್ಯ. ನಾನು ಆರೋಗ್ಯವಾಗಿದ್ರೆ ಮಾತ್ರ ನನ್ನ ಫ್ಯಾಮಿಲಿ ಚೆನ್ನಾಗಿರುತ್ತೆ. ನಾನು
ಏನ್ ಮಾಡೋದಕ್ಕೂ ನನಗೆ ಉಲ್ಲಾಸ ಇರುತ್ತೆ, ಉತ್ಸಾಹ ಇರುತ್ತೆ, ಬಾಡಿ ಫುಲ್ ರಿಲ್ಯಾಕ್ಸು ಫ್ಲೆಕ್ಸಿಬಲ್ ಆಗಿರುತ್ತೆ. ಏನ್ ಮಾಡೋಕ್ಕೂ ಆಯಾಸ ಅನ್ಸಲ್ಲ. ಏನಾದ್ರೂ ಮಾಡೋಣ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗ್ ಬರುತ್ತೆ. ಹಂಗಾಗಿ ನಾನು ಯೋಗ ಹೇಳ್ಕೊಡ್ತಾ ಇದ್ದೀನಿ ಅಂತ ತುಂಬಾ ಜನ ನನ್ಗೆ ಹೇಳಿದ್ರು. ಈ ಬೆಲೆ ಅಂದ್ರೆ ವಿದ್ಯೆಗೆ ಬೆಲೆ ಇಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ, ಯಾಕೆ ಫೀಸ್ ತಗೋಬೋದಲ್ಲ ನೀವು ಅಂತ ತುಂಬಾ ಜನ ಹೇಳಿದ್ರು. ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಾನು ನಾನು ಹೇಳ್ದೆ. ನೋಡೋಣ, ಮುಂದಿನ ದಿನ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ನಾನು ಇವಾಗ 3 ತಿಂಗಳು ಏನಿದೆ ಅದನ್ನ ನಾನು ಪ್ರಾಮಾಣಿಕವಾಗಿ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು, ಅದಕ್ಕೂ ಮೀರಿ ಒಂದೊಂದ್ ದಿನ ಯೂಟ್ಯೂಬ್ ಅಲ್ಲಿ ನೋಡ್ತಾನೆ ಇರ್ತೀನಿ. ಯಾವ್ದಾದ್ರು ಹೊಸದ್ ಹೇಳ್ಕೊಡೋಣ, ಮತ್ತೆ ಅದೇ ಏನೋ ಹೊಸ ರೀತಿ ಹೇಳ್ಕೊಡೋಣ ಅಂತ ನಾನು ಸಾಮಾನ್ಯ ನೋಡ್ತೀನಿ. ಹೆಂಗೆ ಏನ್ ಹೇಳ್ಕೊಡ್ಬೇಕು, ಅದನ್ನ ಏನ್ ಬೆನಿಫಿಟ್ ಇದೆ ಅಂತ ತಿಳ್ಕೊಂಡು 1-2 ಸಾರಿ ಆ ವಿಡಿಯೋ ನೋಡಿ ಅದ್ರ ಬೆನಿಫಿಟ್ ತಿಳ್ಕೊಂಡು ನಾನು ಹೇಳ್ಕೊಡ್ತಾ ಇದ್ದೀನಿ. ಹಂಗಾಗಿ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟು ಎಲ್ಲರೂ ಆರೋಗ್ಯವಾಗಿ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಕ್ಲಾಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಸಹಕಾರ ಬೇಕು. ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ಎಲ್ಲರೂ ಯಾರು ಬೇರೆಯವರಿಲ್ಲ, ಎಲ್ಲ ನನ್ನ ಅಕ್ಕ ತಂಗಿರು, ಓದ್ಗಿತ್ತಿರು, ಸಂಬಂಧಿಕರು, ಎಲ್ರೂ ನಮ್ಮ ಫ್ಯಾಮಿಲಿನೇ. ಇದು ಒಂದು ಫ್ಯಾಮಿಲಿನೇ. ಎಲ್ಲಾರು ಯಾರು ಬೇರೆಯವರಿಲ್ಲ, ಇಲ್ಲಿ ಇವರೆಲ್ಲ ಸಂಬಂಧಿಕರೇ. ಹಂಗಾಗಿ ಏನು ನನ್ ಬೇರೆಯವರು ಅವ್ರ ಕಾಲ್ ಮುಟ್ಬಾರ್ದು, ಕೈ ಮುಟ್ಬಾರ್ದು, ನಂಗೆ ಯಾವತ್ತೂ ಹಂಗ ಅನ್ಸೂ ಇಲ್ಲ. ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಾನು. ಕರೆಕ್ಟಾಗಿ ಮಾಡೋಣ, ಕರೆಕ್ಟಾಗಿರ್ಲಿ, ಕಲಿತಾ ಇದ್ದಾರೆ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಅನ್ನೋದು ಒಂದೇ ಉದ್ದೇಶ ನನ್ನ ಮನಸ್ಸಲ್ಲಿ. ಯಾವುದೇ ರೀತಿಯಾದಂತ ಭೇದ ಭಾವ ಎಲ್ಲ ಏನನ್ನೂ ಇಲ್ಲದೆ ಪ್ರಾಮಾಣಿಕವಾಗಿ ನಾನು ಏನೋ ಒಂದು ಎಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ ಅನ್ನೋ ಖುಷಿ, ಹೆಮ್ಮೆ ನನಗೆ ತುಂಬಾ ಇದೆ. ದೇವರು ಎಲ್ರಿಗೂ ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಕೊನೆಯದಾಗಿ ಅಂತಾರಾಷ್ಟ್ರೀಯ ದಿನದ ಯೋಗ ದಿನದ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.